ರೈಟ್ ಸರ್. ಈಗ ಈ ವಿಷಯದಲ್ಲಿ ನೋಡಿದ್ರಿ ಅಂತಂದ್ರೆ, ಈಗ ಅಲ್ಲಿ ಈಗ ಅಪ್ಸ್ ಅಂಡ್ ಡೌನ್ ಇವ್ರು ಮಾಡ್ಕೋತಾರೆ ಓಕೆ. 5 ವರ್ಷಕ್ಕೆ ಕಾಣದೆ ಹೋದ್ರು ಕೂಡ ಇವನ್ಗೇನು ಚಿಂತೆ. ಇದ್ರೆ 5 ವರ್ಷಕ್ಕಾದ್ಮೇಲೆ ಯಾವ ಕಂಪನಿಗೆ ಹೋದ್ರೂನು ಟಾಟಾ ಇರ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇದೆ ಸರ್. ಯಾಕೆಂದ್ರೆ ಅವನು ಎಐ ಮತ್ತೆ ಬೇರೆ ಕಂಪ್ನಿಗಳನ್ನೆಲ್ಲ ತಗೋತಾನಪ್ಪ. ನೀವ್ ಹೇಳೋದ್ ನೋಡಿದ್ರೆ ಇನ್ಫೋಸಿಸ್, ವಿಪ್ರೋ ಎಲ್ಲಾನು ತಗೊಳ್ಳೋ ತರ ಸಿಚುವೇಶನ್ ಬಂದ್ಬಿಡುತ್ತೇನಾ? ಅಂದ್ರೆ ತಗೊಂಡ್ಬಿಡ್ತಾನೆ. ಕಾಸ್ ಇದೊಂದು ಇಂಟರ್ವ್ಯೂ ಇದೆ. ಚಾರ್ಲಿ ರೋಸ್ ಅಂತ ಒಂದು ಇಂಟರ್ವ್ಯೂ ಇದೆ. ಆ ಚಾರ್ಲಿ ರೋಸ್ ಇಂಟರ್ವ್ಯೂನಲ್ಲಿ ಚಾರ್ಲಿ ರೋಸ್ ನಾನೇ ಬಗ್ಗೆ ಈ ರತನ್ ಟಾಟಾ ಬಗ್ಗೆ ಕೇಳ್ತಾನೆ. ಎಲ್ಲರೂ ತುಂಬ ಭವ್ಯವಾಗಿ ರತನ್ ಟಾಟಾ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇವನು ಹೋಗಿ ಅಲ್ಲಿ ಆ ಫ್ಯಾಕ್ಟ್ರಿನ ನೋಡಿ ಅವಾಗ ಇವನು ಕಲ್ತ್ಕೊಂಡು ಬಂದಿದ್ದಾನೆ. ಇವನು ಹೋಗಿ ಇಲಾನ್ ಮಸ್ಕ್ ಫ್ಯಾಕ್ಟ್ರಿನ ಅವಾಗ ನೋಡಿದ್ದಾನೆ, ಇವತ್ತು ನೋಡಿಲ್ಲ. 15 ವರ್ಷಕ್ಕೆ ಮುಂಚೆ ಹೋಗಿ ಟೆಸ್ಲಾ ಫ್ಯಾಕ್ಟ್ರಿನ ನೋಡ್ಕೊಂಡು ಬಂದ ಮೇಲೆನೆ ಈಗ ಇಲ್ಲಿ ಎಲೆಕ್ಟ್ರಿಕ್ ಕಾರ್ನ ಮಾಡಿರುವಂಥದ್ದು. ಹಿ ಹ್ಯಾಸ್ ಕೆಪ್ಟ್ ಇನ್ ಎಸ್ಲೆಸ್ ಟೆಕ್ನಾಲಜಿ. ಇದು ಯಾರು ಎಲೆಕ್ಟ್ರಿಕ್ ಕಾರ್ನ ಮಾಡದೇ ಇರೋವಾಗ ಇವ್ರು ಎಲೆಕ್ಟ್ರಿಕ್ ಕಾರ್ನ ಮಾಡಿದ್ರು. ಎಲ್ಲರೂ ಚೀಚಿ ತೂತು ಅಂತ ಅನ್ನೋವಾಗ ಎಲೆಕ್ಟ್ರಿಕ್ ಕಾರ್ ಮಾಡ್ದ. ಅದನ್ನೇ ಯಾಕೆ ಇಲ್ಲಿ ಮಾಡಲ್ಲ ಅಂತ ನೀನು ಅನ್ಕೋತಾ ಇದೀಯಾ ಅಂತ ನಾನು ಕೇಳ್ತಾ ಇದ್ದೀನಿ. ಅಂಡ್ 50 ವರ್ಷದಿಂದ TCS ಅಲ್ಲಿ ಇದ್ದು TCS ಏನ್ ನಡೀತಾ ಇದೆ ಅಂತ ತಿಳ್ಕೊಂಡಿರೋನೆ ಕೂತ್ಕೊಂಡಿದ್ದಾನೆ 10 ವರ್ಷಕ್ಕೆ. ಎಸ್, ದೇರ್ ವಿಲ್ ಬಿ ಲಾಟ್ ಆಫ್ ಪೇನ್. ಕ್ಯಾನ್ಸರ್ ಪೇಷಂಟ್ಗೆ ಕೀಮೋಥೆರಪಿ ಕೊಟ್ಟು ತಪ್ಪಿಸ್ಕೊಳ್ಳೋ ರೀತಿ ತಪ್ಪಿಸ್ಕೋಬೇಕು. ಟಾಟಾ ಸ್ಟೀಲು ಹಾಗೆ ತಪ್ಪಿಸ್ಕೊಂಬಿದ್ದು. ನನ್ನ ಹತ್ರ ತುಂಬಾ ಜನ ಹೇಳಿದ್ರು ಟಾಟಾ ಸ್ಟೀಲ್ ದಿವಾಳಿ ಆಗ್ಬಿಡತ್ತೆ ಅಂತ. ಅದೇ ತರಾನೇ ಇದು ತಪ್ಪಿಸ್ಕೊಳ್ಳುತ್ತೆ. ಲೈಕ್ ನಾನ್ ಕೇಳ್ತಾ ಇರುವಂತದ್ದು IT ಇಂಡಸ್ಟ್ರಿನ. ಅದು ಗೊತ್ತಿಲ್ಲ. ಈ ಕಂಪ್ನಿ ತಪ್ಪಿಸ್ಕೊಳ್ಳುತ್ತೆ. ಓಕೆ ಫೈನ್. ಇನ್ಫೋಸಿಸ್ ತಪ್ಪಿಸ್ಕೊಳ್ಳುತ್ತೆ ಅನ್ಕೊಂತಾ ಇದೀನಿ ನಾನು. ಓಕೆ. ವಿಪ್ರೋನು ಇದೇ ತರಾನೇ. ಅವನು ಇದೇ ತರ ಎಲ್ಲಾ ಕಡೆನೂ ನೆಟ್ವರ್ಕ್ ಇಟ್ಟಿದ್ದಾನೆ. ಅವನ್ ದೋಸ್ತು, ಗಜಾಕ ದೋಸ್ತು. ಯಾಕೆ ಕಾಲದಿಂದ ವಿಪ್ರೋ ಅವನ ಜೊತೆ ಸುತ್ತಾಡ್ತಾ ಇದ್ದಾನೆ. ಸೊ ದಿ ಓನರ್ ಹ್ಯಾಸ್ ದ ಟೈ ಅಪ್ ವಿತ್ ದಿ ಓನರ್. ನೀನು ನಂಬ್ಕೊಳ್ಳುತ್ತಾರೆ ನಾಳೆ ಕಾಣಿಸ್ದಂಗೆ ಅಂಗಡಿ ಮುಚ್ಕೊಂಡು ಹೋಗೋದಿಲ್ಲ. ಓಕೆ ಸರ್. ಈಗ TCS ಬಗ್ಗೆ ನೀವು ಫುಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರಿ, ಇನ್ಫೋಸಿಸ್ ಎಕ್ಸ್ಪ್ಲೈನ್ ಮಾಡಿದ್ರಿ, ವಿಪ್ರೋ ಎಕ್ಸ್ಪ್ಲೈನ್ ಮಾಡಿದ್ರಿ. ಇವತ್ತು ಇರುವಂತಹ ಸಿಚುವೇಶನ್ ಅಲ್ಲಿ ಈ ರೇಷರ್ಸ್ ತೆಗೆದು ನೋಡುವಾಗ ಪ್ರೋ 17 PE ನಲ್ಲಿ ಇದೆ ಸರ್. ಇರೋದ್ರಲ್ಲೇನೆ ಓವರ್ ಆಲ್ ಲಿಸ್ಟ್ ತೆಗೆದು ನೋಡಿದ್ರೆ ಇರೋದ್ರಲ್ಲೇ ಚೀಪೆಸ್ಟ್ ವಿಪ್ರೋ ಅಂತಾನೆ ಗೊತ್ತಾಗ್ತಾ ಇದೆ. 3 ಕಂಪನಿ ಹೇಳ್ಬಿಟ್ರಿ. ಅದಾದ್ಮೇಲೆ ಈಗ ಟೆಕ್ ಮಹೀಂದ್ರ ಇಸ್ 31 PE. ಟೆಕ್ ಮಹೀಂದ್ರ ಅದರಿಂದನೇ ನಾನು ನೋಟ್ಟಿಲ್ಲ. ನೀವು ಟೆಕ್ ಮಹೀಂದ್ರನ ಒಂದು 10-15 ವರ್ಷದ ಅಲ್ಲಿಗೆ ಮುಂಚೆ ಅದು ಸತ್ಯಮುಖವಾಗಿ ಸಿಕ್ದಂಥದ್ದು. ನೀವು ನನ್ನನ್ನ ಕನ್ಸಿಡರ್ ಮಾಡಕ್ ಹೇಳಿದ್ದೀರಾ ಯಾವಾಗಂದ್ರೆ 2014 ಅಲ್ಲಿ ಹೌದು. ಅನ್ಕೋತೀನಿ. ನಾನೇನ್ ಹೇಳ್ತೀನಿ ಅಂದ್ರೆ ಈ ಟೆಕ್ ಮಹೀಂದ್ರ ಕತೆ ಏನ್ ಹೇಳ್ತೀನಿ ಅಂದ್ರೆ ರಾತಾಗೆ ಹೇಳ್ದಂತ ಎಲ್ಲಾ ಅಡ್ವಾಂಟೇಜು ಟೆಕ್ ಮಹೀಂದ್ರ ಇದೆ. ಬಟ್ ಆನಲ್ ಮಹೀಂದ್ರ ಎಷ್ಟು ಇದರಲ್ಲಿ ಇನ್ವೆಸ್ಟೆಡ್ ಅನ್ನೋದು ನನಗೆ ಗೊತ್ತಿಲ್ಲ. ಓಕೆ. ರೈಟಾ? ಬಟ್ ಇಟ್ ಈಸ್ ವೆರಿ ಹೈಲಿ ಪ್ರೈಸ್ಡ್. 15 ಟೈಮ್ಸ್ ಬರೋವಾಗ ನಾವು ಟೆಕ್ ಮಹೀಂದ್ರನ ತೆಗಿಬಹುದು. ವೆನ್ನಿಲೆಯ ಟೆಕ್ ಮಹೀಂದ್ರ ಇಟ್ ವಿಲ್ ಬಿಕಮ್ 15 ಟೈಮ್ಸ್ ಅರ್ನಿಂಗ್ಸ್. ಓಕೆ ಸರ್. ಯಾಕೆಂತಂದ್ರೆ ಟಿಫನ್ ಕಾಫಿನೇ ಆವತ್ತಾನೆ ಟಿಫನ್ ಕಾಫಿನೇ ಸ್ಟಾರ್ಟ್ ಆಗುತ್ತೆ 15 ಟೈಮ್ಸ್ ಅರ್ನಿಂಗ್ಸ್ ಬರೋವಾಗ. ಅದಾದ್ಮೇಲೆ HCL ಟೆಕ್ನಾಲಜೀಸ್ 23. ಇದು ಓನರ್ನೇ ಹಲವು ಸಲ ಮಾರೋಕ್ ನೋಡಿದೆ. ಪ್ರಾಬ್ಲಮ್ ಪ್ರಾಬ್ಲಮ್ ಹೇಳಿಲ್ಲ. ಈ ವಾಂಟ್ಸ್ ಟು ಎಕ್ಸಿಸ್ಟ್ ದ ಬಿಸ್ನೆಸ್. SDI Mindtree. ಅದೆಲ್ಲ ನನಗೆ ಗೊತ್ತಿಲ್ಲಪ್ಪ. ಇದು L&T ಕಂಪನಿ. ಪ್ರಮೋಟರ್ಗೂ L&Tಗೂ ಜಗಳ. L&T ಫೋರ್ಸ್ ಮಾಡಿ ತಗೊಂಡಂತ ಕಂಪನಿ. ಅದರಿಂದ ತುಂಬಾ ಪ್ರಾಬ್ಲಮ್ ಇರುತ್ತೆ. ಪರ್ಸಿಸ್ಟೆನ್ಸ್ ಸಿಸ್ಟಮ್ಸ್. ಅದು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಕೋಫೋರ್ಜ್ ಗೊತ್ತಿಲ್ಲ. NIT ಆಗಿತ್ತು, ನಂಗೆ ಗೊತ್ತಿಲ್ಲ. ಎಂಫಸಿಸ್. ನಾನು ಇದನ್ನ ಮುಟ್ಟೋದೇ ಇಲ್ಲ. ಟಾಟಾ ಎಲಿಕ್ಸಿ. ಅದು ಟಾಟಾ ಮೋಟಾರ್ಸ್ ಜೊತೆ ಮರ್ಜ್ ಆಗ್ಬಿಡುತ್ತೆ. ಆದ್ರೆ ತುಂಬಾ ಕಾಸ್ಟ್ಲಿ ಇವಾಗ. ಕಿರ್ಗಾ ಹೇಳಿ ಮರ್ಜ್ ಆಗ್ಬಿಡುತ್ತಾ? ಅದು ಪ್ರೈಮರಿಲಿ ಟಾಟಾ ಮೋಟಾರ್ಸ್ಗೆ ಸಾಫ್ಟ್ವೇರ್ ಮಾಡುವಂತ ಕಂಪನಿ. ಸಾಫ್ಟ್ವೇರ್ ಮಾಡಲ್ದ ಕಂಪನಿ. ಟಾಟಾ ಟೆಕ್ನಾಲಜೀಸ್ ಅಂತ ಒಂದು ಕಂಪನಿ ಇದೆ. ಟಾಟಾ ಮೋಟಾರ್ಸು, ಟಾಟಾ ಎಲಿಕ್ಸಿ, ಟಾಟಾ ಟೆಕ್ನಾಲಜೀಸು, TCS. ನಾನು ಹೇಳೋದು ದುಡ್ಡಿಗೊಂದು ಪ್ರಾಬ್ಲಮ್ ಬಂತು ಅಂತ ಇಟ್ಕೊಳ್ಳಿ. ನಾನು ಹೇಳುವಂಥದ್ದು ಈ ಪ್ರಾಬ್ಲಮ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂತಂದ್ರೆ ಇದೆಲ್ಲ ಮರ್ಜ್ ಆಗ್ಬಿಡುತ್ತೆ. ಓಕೆ ಸರ್. ಯಾಕೆಂತಂದ್ರೆ ಈ ಟಾಟಾ ಎಲಿಕ್ಸಿ ಮೇಲೆ ತುಂಬಾ ಜನರು ಒಂದು ಕಣ್ಣಿದೆ. ಈಗ 7 ಟಾಟಾ ಕಂಪನೀಸ್ ಇತ್ತು ಸ್ಟೀಲು. ಈಗ ಅದು ಟಾಟಾ ಮೆಟಾಲಿಕ್ಸು, ಟಾಟಾ ಸ್ಪಾಂಜ್ ಇದೆಲ್ಲ ಒಂದಾಗೋಯ್ತು. ಅದೇ ಹಲವು ಕಡೆ ಇಟ್ಟಿರ್ತಾನಲ್ಲ, ಈ ಸೈಡಲ್ಲಿ ಇಟ್ಟಿರ್ತಾನೆ, ಈ ಪ್ಯಾಕೆಟಲ್ಲಿ ಇಟ್ಟಿರ್ತಾನೆ, ಆ ಪ್ಯಾಕೆಟಲ್ಲಿ ಇಟ್ಟಿರ್ತಾನೆ, ಹಂಗೆ ಹೆಂಗೆ ಅಂತ ಒಂದೊಂದೇ ತೆಗೆದು ಹಾಕ್ತಾನೆ ಇರ್ತಾನೆ. ಓಕೆ ಸರ್. ಅದಾದ್ಮೇಲೆ ಹ್ಯಾಪಿಯೆಸ್ಟ್ ಸ್ಮೈಲ್ಸ್. ಅವರು ವಯಸ್ಸಾದವರಪ್ಪ, 83 ವರ್ಷ ವಯಸ್ಸಾಯ್ತು. ಓಕೆ ಸರ್. ಸೊ ಯಾಕೆ ಈ ಪ್ರಶ್ನೆಗಳನ್ನೆಲ್ಲ ನಾನು ಕೇಳ್ತಾ ಇದ್ದೀನಿ ಅಂತಂದ್ರೆ IT ಸ್ಟಾಕ್ಸ್ ನ ತುಂಬಾ ಜನ ಕನ್ಸಿಡರ್ ಮಾಡಿ ಇಟ್ಕೊಂಡಿದ್ದಾರೆ. ಇವು ಹೇಳ್ದಂತ ಸ್ಟಾಕ್ಸ್ ನ ಬಿಟ್ಟು ತುಂಬಾನೇ ಈಗ ಮುಂಚೆನೆ ಇಟ್ಕೊಂಡಿರುವಂತ ಸ್ಟಾಕ್ಸ್ ಇರ್ಬೋದು. ಅದೆಲ್ಲ ಎಕ್ಸಿಟ್ ಮಾಡು. ಇದು ಮೂರನ್ನು ಕನ್ಸಿಡರ್ ಮಾಡು. ಟೆಕ್ ಮಹೀಂದ್ರ 50% ಬಿದ್ರೆ ನೋಡೋಣ. ಓಕೆ. ಟಿಫನ್ ಕಾಫಿಗೆ 5 ವರ್ಷ ಆ ಪೇನ್ ಇರುತ್ತೆ. 5 ವರ್ಷ ಪೇನ್ ನ ತಡ್ಕೋತೀಯ ಅಂದ್ರೆ ರೆಡಿ.
ಐಡಿಯಾ ಕೂಡ ಹೇಳಿದ್ದೀನಿ. ಕ್ಯಾನ್ಸರ್‌ಗೆ ಟ್ರೀಟ್ಮೆಂಟ್ ನಡೆದು ಹೇಗೆ ಜೀವ ಉಳಿಸ್ಕೊಂಡು ವಾಪಸ್ ಬರುತ್ತೋ ಆ ರೀತಿ ಬರುತ್ತೆ ಈ ಕಂಪನಿಗಳೆಲ್ಲ. ಆ ಲೆವೆಲಲ್ಲಿ ನಿನಗೆ ಕಮಿಟ್ಮೆಂಟ್ ಇದ್ರೇನೆ ನೀನು ಇಟ್ಕೊಂಡಿರ್ಬೇಕು. ಇದಾದ್ಮೇಲೆ ಮತ್ತೆ ನನ್ನ ಹತ್ರ ಬಂದು ನೀವು ಹೇಳಿದ್ರಲ್ಲ ಇಳ್ದೋಯ್ತಲ್ಲ ಅಂತೆಲ್ಲ ಅನ್ಬಾರ್ದು. TCS 999ಗೆ ಬರೋದಕ್ಕೆ ಸಾಧ್ಯತೆಗಳಿದೆ. ಓಕೆ. ಓಕೆ. ಆದ್ರೆ ಅದನ್ನ ನಾನು ಬರುತ್ತೆ ಅಂತ ಹೇಳ್ತಾ ಇಲ್ಲ. ಅರ್ಥ ಆಗ್ತಾ ಇದೆ ಸರ್. ಸಾಧ್ಯತೆಗಳಿದೆ. ಅದೇ ಸರ್ ನೀವು ಹೇಳಿದ್ರಿ ಈಗ ಗೋಲ್ಡ್ 10,000ಕ್ಕೆ ಹೋಗುತ್ತಾ ಈಗ ಹೋಗೋದಕ್ಕೆ ಸಾಧ್ಯತೆಗಳಿದೆ ಅಂತ ಹೇಳಿದ್ರಿ. ಆಮೇಲೆ 12,000 ಹೋಗೋದಕ್ಕೆ ಸಾಧ್ಯತೆಗಳಿದೆ ಅಂತ ಹೇಳಿದ್ರಿ. ಆಮೇಲೆ 16,000ಕ್ಕೆ ಹೋಗೋಕೆ ಸಾಧ್ಯತೆ ಇದೆ ಈಗ ಅಂತ ಹೇಳಿದ್ರಿ. 18ಕ್ಕೆ ಸಾಧ್ಯತೆಗಳಿದೆ ಅಂತ ಹೇಳ್ತಾ ಇದ್ದೀನಿ. ಹೌದಾ ಸರ್? ಗೋಲ್ಡ್ ಹಂಗಿದ್ರೆ ಹೆಂಗೆ ಅದನ್ನ ಸರ್? ನಾಳೆ ಮಾತಾಡೋಣ. ಓಕೆ ಸರ್. ನಾವೇ ಅದನ್ನ ಕಂಪ್ಲೀಟ್ ಆಗಿ ಎಕ್ಸ್‌ಪ್ಲೇನ್ ಮಾಡಿದ್ರಿ ಅಂತಂದ್ರೆ ಯೂಸ್‌ಫುಲ್ ಆಗಿರುತ್ತೆ ಸರ್. ಈಗ ITC ಅವ್ರು ಏನ್ ಹೇಳಿದ್ದಾರೆ ಅಂತ ಅಂದ್ರೆ ಅದು 30% ಪ್ರೈಸ್ ಹೈಕ್ ಮಾಡಿದ್ದಾರೆ ಅನ್ನೋದ್ರಿಂದ ಮಾರ್ಜಿನ್ ಫ್ಲಾಟ್ ಆಗಿರುತ್ತೆ. EPS ಕೂಡ ಫ್ಲಾಟ್ ಆಗೇ ಇರುತ್ತೆ ಅನ್ನುವಂತ ಒಂದು ನನ್ನ ಪ್ರಕಾರ ಸಿಚುವೇಶನ್ ಅಲ್ಲಿ ನಿನ್ನೆ ಒಂದು ವಿಷಯ ನಡೀತು ಸರ್. ನಿನ್ನೆ ಒಂದು 2-3 ಅಂಗಡಿಗಳಲ್ಲಿ ಹೋಗಿ ಸಿಗರೇಟ್ ಪ್ರೈಸ್ ನಾನು ಕೇಳ್ದೆ. ನನ್ನ ಮನೆ ಹತ್ರ ಇರುವಂತ ಒಂದು ಅಂಗಡಿಗೆ ಹೋಗಿ ಏನಾದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸಿಗರೇಟ್ಸ್ ಇದೆ ಅಲ್ವಾ, ಒಂದೊಂದು ಪ್ರೈಸ್ ಹೆಂಗ್ ಏರಿದೆ ಅಂತಂದ್ರೆ ನಮ್ಮ ಮನೆ ಹತ್ರ ಇರುವಂತ ಅಂಗಡಿನಲ್ಲಿ ಏನ್ ರೇಟ್ ಇತ್ತು 18 ರೂಪಾಯಿ, ಈಗ ಎಷ್ಟು 24 ರೂಪಾಯಿ. ಸರಿ 4 ಕೊಡಿ ಅಂತ ಹೇಳ್ಬಿಟ್ಟು ಅವನ್ ಎತ್ತಿ ಪ್ಯಾಕ್ ಮಾಡ್ಬಿಟ್ಟು ಹಿಂಗೆ ನನ್ನ ಕೈ ಕೊಟ್ಟಿದ ತಕ್ಷಣ ಇರು ಒಂದ್ ನಿಮಿಷ ಇರಿ, ಆ ಸಿಗರೇಟ್ ಏನ್ ಬೆಲೆ ಕೇಳಿದಾಗ ಅವನು ಅದು 18 ರೂಪಾಯಿ ಅಂತ ಒಂದೊಂದ್ ಬೆಲೆನು ಹೇಳ್ತಾ ಬಂದ. ಅರಿ ಇರಿ ನಾನ್ ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ಅಂಗಡಿ ಒಳಗಡೆ ಹೋಗುವಾಗ ಒಬ್ರು ನಮ್ಗೆ ಜರುಗಿ ಹಿಂದೆ ಹೋದ್ರು. ಸುಮ್ನೆ ಬಿಟ್ಟಾಯ್ತು. ಸಿಗರೇಟ್ ನಿಲ್ಡಿ ನಾನ್ ಬರ್ತೀನಿ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದ್ ಕೂಡ್ಲೆ ಎಷ್ಟು ಸರ್ ಸಿಗರೇಟ್ ರೇಟ್ ಏನಿದೆ ಅಂತ ಚೆಕ್ ಮಾಡ್ತಾ ಇದ್ದೀರಾ ಒಂದೊಂದ್ ಕಡೆನು ಅಂತ ಕೇಳಿದ್ರು. ಹೌದು ಅಂದೆ. ನಿನ್ನೆ ಆ ವಿಷಯ ನಡೀತು ಸರ್. ಆದ್ರೆ 30% ಅಷ್ಟೇ ಪ್ರೈಸ್ ಹೈಕ್ ಮಾಡಿದ್ದಾರೆ ಅಂತ ಅನ್ನೋದು ನಾರ್ಮಲ್ ಆಗಿ ಇರುವಂತ ವಿಷಯ. ನ್ಯೂಸ್ ಪೇಪರ್ ಅಲ್ಲಿ ನಾವು ನೋಡುವಂತದ್ದು. ಆದ್ರೆ ಸಿಗರೇಟ್ ರೇಟ್ಸ್ ನ ಆವರೇಜ್ ಆಗಿ ಒಂದು ಸಿಗರೇಟ್ಗೆ 8 ರೂಪಾಯಿಂದ 10 ರೂಪಾಯಿವರೆಗೂ ಏರಿಸಿದ್ದಾರೆ. ನೀನೊಂದು ಅರ್ಥ ಮಾಡ್ಕೋಬೇಕು. ಪೇಪರ್ ಅಲ್ಲಿ ನೋಡೋದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಪೇಪರ್ ಅಲ್ಲಿ ಬರುವಂತದ್ದು ಪ್ಯಾಕೆಟ್ ರೇಟು. ಒಂದು ಕೆಲವೊಂದು ಅಂಗಡಿಗಳಲ್ಲಿ ಸಿಗರೇಟೇ ಇಲ್ಲ, ಖಾಲಿ ಇಟ್ಟಿದ್ದಾರೆ. ಅದೇ ಸರ್ ಪ್ಯಾಕೆಟ್ ರೇಟು. ಪ್ಯಾಕೆಟ್ನ ತೆಗೆದು ಒಂದೊಂದಾಗಿ ಮಾರುವಾಗ ಅವನು ಮಾರ್ಜಿನ್ ಇಟ್ಕೋತಾನೆ. ಈಗ ಒಂದು 20 ಸಿಗರೇಟ್ ಇದೆ ಅಂತ ಇಟ್ಕೊಳ್ಳೋಣ. 600 ರೂಪಾಯಿ ಅಂತಂದ್ರೆ 600 ರೂಪಾಯಿಗೆ ಪ್ಯಾಕೆಟ್ ಕೊಟ್ಬಿಡ್ತಾನೆ. ತುಂಬಾ ಜನರಿಂದ 600 ರೂಪಾಯಿ ಕೊಟ್ಟು ತಗೊಳ್ಳೋದಕ್ಕೆ ಆಗಲ್ಲ, ಬೇರೆ ಬೇರೆಯಾಗೆ ತಗೋತಾರೆ. ಸೊ 20 ಸಿಗರೇಟ್ 600 ರೂಪಾಯಿ ಅಂತಂದ್ರೆ ಒಂದು ಸಿಗರೇಟ್ 30 ರೂಪಾಯಿ, ಸಿಗರೇಟ್ನೇ 35 ರೂಪಾಯಿಗೆ ಮಾರ್ತಾನೆ. ಅದೇ ಸರ್ 18 ರೂಪಾಯಿಂದ ಈಗ 24 ರೂಪಾಯಿ ಮಾಡಿದ್ದಾರೆ. 6 ರೂಪಾಯಿ ಹತ್ರ ಬೇಸ್ ವೆರಿ ಬೇಸ್ ಏರಿದೆ. ಈಗ ಇದ್ರಲ್ಲಿ ಇವ್ರು ಹೇಳೋದನ್ನ ಇಟ್ಕೊಂಡು ನೋಡೋವಾಗ EPS ವರ್ಗೂ ಫ್ಲಾಟ್ ಆಗೇ ಇರುತ್ತೆ ಅಂತ ಅಂದ್ರೆ ನನಗೆ ITC ಮುಂದಿನ ಒಂದು 2 ವರ್ಷದಲ್ಲಿ ಈಗೇ ಇದೇ EPS ಅಲ್ಲೇ PE ನಲ್ಲಿ ಇರುತ್ತೆ. ಈಗ ಇಲ್ಲಿವರೆಗೂ ಅವ್ರು ಹೇಳಿರೋದೆಲ್ಲ ವರ್ಕೌಟ್ ಆಗಿದೆ ಅಂತ ಇಟ್ಕೋ. ಅವನ ಜನಗಳೆಲ್ಲ ತುಂಬಾ ಕೋಟೀಶ್ವರ ಆಗಿರ್ತಿದ್ರು. ಏನು ಅವನು ಬೇರೆದ್ರಲ್ಲೆಲ್ಲ ದೊಡ್ಡ ಪ್ರಾಫಿಟ್ ಮಾಡಲ್ಲ ಅಂತ ನೀನ್ ಲೆಕ್ಕಾಚಾರ ಹಾಕ್ತಾ ಇದೀಯ. ಈಗ ಒಂದು ಮ್ಯಾಗಿ ನೂಡಲ್ ಹೋಯ್ತು, ಇಪ್ಪಿ 2ನೇ ಜಾಗ ಹಿಡ್ದಿದ್ದಾನೆ. ಇನ್ನೊಂದು 6 ತಿಂಗಳಿಗೆ ಮ್ಯಾಗಿ ಮುಚ್ಚಿದ್ರೆ ಇಪ್ಪಿ ನಂಬರ್ 1 ಆಕ್ಚುಲಿ ಟೇಸ್ಟ್ ಆಗಿರುತ್ತೆ ಸರ್. ಇಪ್ಪಿನೇ ನಂಬರ್ 2 ಅಂತ ಎಷ್ಟು ಜನಕ್ಕೆ ಗೊತ್ತು? ಮುಂಚೆ ತರ ಸನ್ಫೀಸ್ಟ್ ಅಡ್ವರ್ಟೈಸ್ ಮಾಡ್ತಾ ಇಲ್ಲ. ನಿಮ್ಮ ದಳಪತಿನೇ ಸನ್ಫೀಸ್ಟ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರು. ಈ ಸನ್ಫೀಸ್ಟ್ ಬಗ್ಗೆ ಎಷ್ಟು ಜನರಿಗೆ ಗೊತ್ತು? ಸನ್ಫೀಸ್ಟ್ ಅಲ್ಲಿ ಏನ್ ಮಾಡ್ತಾರೆ, ನೀವು ಅರ್ಧದಲ್ಲಿ ಏನ್ ಮಾಡ್ತಾನೆ ನಿನ್ಗೆ ಗೊತ್ತಾ? ಅವನ IT ಕಂಪನಿನಲ್ಲಿ ಏನ್ ಮಾಡ್ತಾನೆ ಅಂತ ನಿಂಗೆ ಗೊತ್ತಾ? ನೀವು ಬರೀ ಸಿಗರೇಟನ್ನೇ ನೋಡ್ತಾ ಇದ್ದೀರಾ. ಈಗ ಒಂದು ಟಾಟಾ ಸಾಮ್ರಾಜ್ಯ ತರ ಇದು ಒಂದು ಸಾಮ್ರಾಜ್ಯ. 80% ಆಫ್ ದಿ ಪ್ರಾಫಿಟ್ ಇವನ ಹತ್ರ ಇದೆ, ಬಟ್ 80% ಆಫ್ ಟರ್ನ್ ಓವರ್ ಇನ್ನು ಬೇರೆ ಬಿಸ್ನೆಸ್ ಮೇಲೆ ನಡೀತಾ ಇದೆ. ಇದರಲ್ಲಿ ಬರುವಂತ ಲಾಸ್ನ ಅದರಲ್ಲಿ ಕಾಂಪನ್ಸೇಟ್ ಮಾಡಲ್ಲ ಅಂತ ನೀನ್ ಯಾಕೆ ಅನ್ಕೋತೀಯ? ಇವತ್ತೇ ಕಾಂಪನ್ಸೇಟ್ ಮಾಡ್ತಾನ, ಇಲ್ಲ ಇನ್ನೊಂದು 5 ವರ್ಷ ಬಿಟ್ಟು ಕಾಂಪನ್ಸೇಟ್ ಮಾಡ್ತಾನ ಅನ್ನೋದು ನಮ್ಮ ಚಿಂತೆ ಅಲ್ಲ. 17 ರೂಪಾಯಿ ಹಾಕ್ತಾನೆ ಅಂದ್ರೆ 100 ರೂಪಾಯಿಗೆ 17 ರೂಪಾಯಿ ಅಂದ್ರೆ 5.5%. FD ಬೆಟರ್ ರೇಟಾ? ಅದನ್ನ ನೋಡ್ಬಿಟ್ಟು ಹೋಗ್ತಾ ಇರ್ಬೇಕು. ನನ್ನ ಪ್ರಶ್ನೆ ಏನಂದ್ರೆ ಒಂದು ವರ್ಷಕ್ಕೆ ಇದೇ ತರ ಟಿಫನ್ ಕಾಫಿ ರೇಂಜ್ ಅಲ್ಲೇ ಹೋಗ್ತಾ ಇರುತ್ತಾ? ಟಿಫನ್ ಕಾಫಿ ರೇಂಜ್ ಅಲ್ಲೇ ನಿಂತಿರುತ್ತೆ. ಓಕೆ, ಹಂಗೆ ಇಂಡಸ್ ಇಂಡ್ಗೂ ಬಂದ್ಬಿಡ್ತೀನಿ ಸರ್. ಯಾಕಂದ್ರೆ ಅದು ನಡೀತಲ್ಲ. ಅವರು ಈಗ ಮೈಕ್ರೋ ಫೈನಾನ್ಸ್ ಸೆಕ್ಟರ್ ಅಲ್ಲಿ ನಾವು ಫೋಕಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೌದು, ಮೈಕ್ರೋ ಫೈನಾನ್ಸ್ಗೆ ಮಾರ್ಜಿನ್ ಜಾಸ್ತಿ. ಸೊ ನನ್ನ ಹತ್ರ ಕರೆಂಟ್ ಅಕೌಂಟ್ 0% ಕೊಟ್ಟು 20% ಅಲ್ಲಿ ಸಾಲ ಕೊಟ್ರೆ ಮಾರ್ಜಿನ್ ಜಾಸ್ತಿ. ಅದರಿಂದ ಅರೌಂಡ್ 605 ಲೋಯೆಸ್ಟ್ ಪಾಯಿಂಟ್ ನಾವು ಮಾತಾಡುವಾಗ. ಹೌದು, ಅದರಿಂದ ತಗೊಂಡಂಥವ್ರು 700ರಿಂದ ತಗೊಂಡಂಥವ್ರಿಗೆ ಆಲ್ರೆಡಿ 30% ಪ್ರಾಫಿಟ್ ಇರುತ್ತೆ. ಆದರೆ ಅದು 1000 ರೂಪಾಯಿನಲ್ಲಿ ಕನ್ಸಿಡರ್ ಮಾಡಿ ಹಂಗೆ ಅಲ್ಲೇ ಸಿಗಾಕೊಂಡವರು ಇರ್ತಾರೆ. 15 ನಿಮಗೆ 30% ಲಾಭ ಬಂದ್ಬಿಡ್ತು ಸಾಕು ಅಂತ ಇದ್ರೆ ಎಕ್ಸಿಟ್ ಕನ್ಸಿಡರ್ ಮಾಡಿ. ಥ್ಯಾಂಕ್ ಯು. ನಿಮಗೆ ಏನಾದರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ಮೇಲ್ ID ಗೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ.